ರಾಜಿ ಕ್ಯಾಬೇಜ್ ಪಲ್ಯ ಮಾಡಪ್ಪಿ. ಅಯ್ಯ ಕ್ಯಾಬೇಜ್ ಪಲ್ಯ ತಿನ್ಬೇಕ್ ಅನ್ಸಾಯತ್ತೆ ನಿಮ್ಗ ಅತ್ತಾಡ್ ಹಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನಂದ್ರ ಒಲಿ ಮ್ಯಾಗ ಒಂದ್ ಬಾಳಗಿ ಇಟ್ಟು ಅದಕ್ಕೆಲ್ಲ ಹೆಚ್ಕೊಂಡಿರೋ ಕ್ಯಾಬೇಜ್ ಹಾಕಿ ಅದನ್ನ ಚಂದಂಗ ಹುರ್ಕೋಬೇಕ. ಮೇಲೆ ಒಂದ್ ಸ್ಪೂನ್ ಎಣ್ಣಿ ಹಾಕಿ ಅದನ್ನ ಚಲೋ ತಂಗ ಕಲರ್ ಚೇಂಜ್ ಆಗೋಮಟ ಹುರ್ಕೊಂಡು ಒಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕ. ಈಗ ಅದ ಬಾಳಗಿಗೆ ಒಂದ್ ಸ್ವಲ್ಪ ಎಣ್ಣಿ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಸಾಸ್ವಿ, ಕರಿಬೇವು, 3-4 ಹಸಿಮೆಣಸಿನ್ಕಾಯಿನ ಚಂದಂಗ್ ಜಜ್ಕೊಂಡು ಅದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡ್ಕೋಬೇಕ. ಇದೆಲ್ಲ ಒಂದ್ ಸ್ವಲ್ಪ ಫ್ರೈ ಆಗಿಂದ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿನೂ ಚಲೋ ತಂಗ ಹುರ್ಕೋಬೇಕ. ಚಂದಂಗದ ಬೇಯ್ಬೇಕ. ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಬೆಂದಿಂದ ಟೊಮ್ಯಾಟೊ ಹಾಕಿ ಇದನ್ನು ಚಲೋ ತಂಗ ಕೈಯಾಡಿಸ್ಕೊಂಡು ಈಗ ಒಂದ್ ಸ್ವಲ್ಪ ಅರ್ಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ಪೂನ್ ಮಸಾಲಾ ಪೌಡರ್ ಹಾಕಿ ಇದನ್ನೆಲ್ಲ ಅದನ್ನು ಚಂದಂಗ ಕೈಯಾಡಿಸ್ಕೋಬೇಕ. ಒಂದ್ ಅರ್ಧ ತಾಸ್ ಮುಂಚೆ ಕಡ್ಲಿ ಬ್ಯಾಳಿನ ಇಟ್ಟಿದ್ದೆ. ಈಗ ಅದನ್ನೆಲ್ಲದನ್ನು ಅದಕ್ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಇದನ್ನೆಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಂಡು ಬ್ಯಾಳಿ ಕುದಿಬೇಕಾದ್ರ ನಾವೇನ್ ಹುರಿದಿಟ್ಕೊಂಡಿರ್ತೇವಲ್ಲ ಕ್ಯಾಬೇಜ್, ಆ ಕ್ಯಾಬೇಜ್ನೆಲ್ಲ ಇದಕ್ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಕೊತ್ತಂಬರಿ, ಒಂದ್ ಸ್ವಲ್ಪ ಗುರಳ್ ಪುಡಿ ಹಾಕಿ ಇದನ್ನೆಲ್ಲ ಅದನ್ನು ಚಂದಂಗ ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದ್ ಪ್ಲೇಟ್ ಮುಚ್ಚಿ ಒಂದ್ 10 ನಿಮಿಷ ಮೀಡಿಯಂ ಉರಿ ಒಳಗ ಬೇಯಿಸಿದ್ರ ಮಸ್ತ್ ಅಂದ ಬಿಸಿ ಬಿಸಿ ಕ್ಯಾಬೇಜ್ ಪಲ್ಯ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೈತಂತ ರುಚಿ ನೋಡಿ ಹೇಳ್ರಿ.